ನನ್ನ ಮಾತು ಕೇಳಿ ಕೆಲವೊಬ್ಬರಿಗೆ ಬೇಜಾರಾಗ್ಬೋದು. UPSC ಜನರಲ್ ಕ್ಯಾಟಗರಿ ಕಟ್ ಆಫ್ ಬಂದು 85 to 90 ಇದ್ದರೆ SC/ST ಕಟ್ ಆಫ್ 75 to 80 ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ತಾರತಮ್ಯ ಅನಿಸುತ್ತೆ. ಇಂಡಿಯಾದ ಟೋಟಲ್ ಜಾಬ್ಸಲ್ಲಿ ಬರೀ 6% ಮಾತ್ರ ಗೌರ್ಮೆಂಟ್ ಜಾಬ್ಸ್ ಇದ್ದರೆ ಮಿಕ್ಕಿದ 94% ಪ್ರೈವೇಟ್ ಜಾಬ್ಸೇ ಇದ್ದಾವೆ. ಅಲ್ಲಂತೂ ರಿಸರ್ವೇಷನ್ ಇಲ್ಲ. ಬಟ್ ರಿಯಾಲಿಟಿ ಏನು? NCRB ಡಾಟಾ ಹೇಳುತ್ತೆ ಸುಮಾರು 160 ಕ್ರೈಮ್ಸ್ ಪ್ರತಿದಿನ ದಲಿತರ ಮೇಲೆ ನಡೆಯುತ್ತೆ ಅಂತ. ಈಗಲೂ ಕೂಡ ಎಷ್ಟೋ ಚಾಯ್ ಅಂಗಡಿಲಿ ದಲಿತರಿಗೋಸ್ಕರ ಸಪ್ರೇಟ್ ಕಪ್ ಅಂತ ಇರುತ್ತೆ. ಮನೆ ಬಾಡಿಗೆ ಅಂತ ಹುಡುಕಿದ್ರೆ ದಲಿತರು ಅನ್ನೋ ಕಾರಣಕ್ಕೆ ಮನೆ ಬಾಡಿಗೆನೇ ಸಿಗಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಎಂಟ್ರಿನೇ ಇರಲ್ಲ. ಇಂಟ್ರಿ ಕ್ಯಾಶ್ ಮ್ಯಾರೇಜ್ ಆದ್ರಂತೂ ಪ್ರಾಣನೇ ಹೋಗೋ ಸಿಚುವೇಶನ್. ರಿಸರ್ವೇಷನ್ ಪ್ರಾಬ್ಲಮ್ ಅಲ್ಲ, 1 ಲಕ್ಷ ಜನ ಬರೀ 100 ಸೀಟ್ಸಿಗೆ ಬಡದಾಡ್ತಾ ಇದ್ರೆ ಸೊಲ್ಯೂಷನ್ ಅನ್ನೋದು 50 ಸೀಟ್ಸ್ ಕಡಿಮೆ ಮಾಡೋದಲ್ಲ, 10,000 ಸೀಟ್ಸ್ ಎಕ್ಸ್ಟ್ರಾ ಕ್ರಿಯೇಟ್ ಮಾಡೋದಾಗಿರ್ಬೇಕು. ಬಾಬಾ ಸಾಹೇಬ್ರು ರಿಸರ್ವೇಷನ್ ಕೊಡೋಕೆ ಹೇಳಿದ್ದು ಅವರಿಗೆ ಎಕನಾಮಿಕ್ ಈಕ್ವಾಲಿಟಿ ಸಿಗಲಿ ಅಂತಲ್ಲ, ಸೋಷಿಯಲ್ ಈಕ್ವಾಲಿಟಿ ಸಿಕ್ಕು ಅವ್ರನ್ನು ಕೂಡ ಮನುಷ್ಯರಂತೆ ಎಲ್ಲರಲ್ಲೂ ಒಂದರಂತೆ ಕಾಣ್ಲಿ ಅನ್ನೋ ಕಾರಣಕ್ಕೆ. ಈಗ ರಿಸರ್ವೇಷನ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ತೆಗಿಬೇಕು ಅನ್ನೋರು ಹೇಳ್ತಾರೆ ಕ್ಯಾಸ್ಟಿಸಮ್ ಮೊದಲಿಂದ ಇದೆ, ಅದನ್ನು ನಾವು ಟಚ್ ಮಾಡಬಾರ್ದು, ಅದು ಹಂಗೆ ಇರಬೇಕು ಅಂತ. ನೀವು ಯಾವಾಗ ಅಥವಾ ಯಾವುದೇ ಸಿಚುವೇಶನಲ್ಲಿ ನಿಮ್ಮನ್ನು ನೀವು ಸುಪೀರಿಯರ್ ಅಂತ ತಿಳ್ಕೊಳ್ತಿರೋ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಎದುರಿಗಿರೋ ವ್ಯಕ್ತಿಯನ್ನು ನೀವು ಇನ್ಫೀರಿಯರ್ ಅಥವಾ ಕೆಳಗಿನೋರು ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀರ.